ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪಟ್ಟಣದಲ್ಲಿ ಕಳೆದ ಬುಧವಾರದಂದು ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಬಳಿ ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು. ರೈತರ ಬೇಡಿಕೆಗಳಾದಂಥ 3,500 ರೂಪಾಯಿ ಕಬ್ಬಿಗೆ ಬೆಲೆ ಘೋಷಣೆ ಮಾಡಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬೇಕು, 15 ದಿನಗಳ ಒಳಗೆ ಕಬ್ಬು ಪೂರೈಸಿದ ಕಬ್ಬಿನ ಬಿಲ್ ಪಾವತಿಸಬೇಕು ಸೇರಿದಂತೆ ಅನೇಕ ಬೇಡಿಕೆಗಳು ಈಡೇರಿಕೆಗಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಬ್ಬು ಬೆಳೆಗಾರರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಅಫಜಲ್ಪುರ ಸಂಸ್ಥಾನ ಮಟ್ಟದ ಶ್ರೀಗಳಾದ ಮಳೇಂದ್ರ ಶಿವಾಚಾರ್ಯರು ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ತಾಲೂಕು ದಂಡಾಧಿಕಾರಿಗಳಾದ ಸಂಜೀವ್ ಕುಮಾರ್ ದಾಸರ್ ಅವರು ಈ ಹೋರಾಟಕ್ಕೆ ಆಗಮಿಸಿ ಮನವಿಯನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ಹೇಳಿದರು. ಈ ಹೋರಾಟದಲ್ಲಿ ತಾಲೂಕಿನ ರೈತರು, ಹಿರಿಯರು, ಮುಖಂಡರು ಸೇರಿದ ತಾಲೂಕಿನ ರೈತರು ಭಾಗಿಯಾಗಿದ್ದರು. ಅದಕ್ಕೆ ನಾವು 2 ಕೊಡ್ತೀವಿ ಮತ್ತಿಲ್ಲ ಅಂತಂದ್ರೆ ನಾವು ಎಲ್ಲದಕ್ಕೂ ರೆಡಿನೇ ಇದ್ದೀವಿ ಅನ್ನೋದನ್ನು ಕೂಡ ನಿಮಗೆ ಹೇಳ್ಕೊಳ್ತೀವಿ. ಮತ್ತು ಅದ್ರ ಜೊತೆಗೆ KPS ಸಕ್ಕರೆ ಕಾರ್ಖಾನೆಯವರು ಹೋದ ಸಲ ಕಬ್ಬು ಸಾಗಾಣಿಕೆ ಏನು ಮಾಡ್ಯಾರ, ಆ ಸಾಗಾಣಿಕೆ ಮಾಡಿದ್ದು 57 ರೂಪಾಯಿ ಬಾಕಿ ಇಟ್ಕೊಂಡ್ರೆ ಗಾಡಿ ಸಹ 57 ರೂಪಾಯಿ. ಅದು ತಕ್ಷಣ ಇದು ಧರಣಿದಾಗೆ ಮುಗಿಸಿ ಕೊಡ್ಬೇಕು ಅವ್ರಿಗೆ, ಅಲ್ಲಿ ಪೇಮೆಂಟ್ ಆದಾಗೆ ಹೇಳ್ತೀವಿ ಅನ್ನೋಂಥದ್ದು. ಹಾಗಾಗಿ ನೀವು ಇದರ ಬಗ್ಗೆ ಸಮಗ್ರವಾಗಿ ಜಿಲ್ಲಾಧಿಕಾರಿಗಳ ಗಮನ ತಂದು ಮತ್ತು ಸಕ್ರಿಯವ್ರ ಮೇಲೆ ಕಂಟ್ರೋಲ್ ನಿಮ್ಮದೇ ಅದ. ಯಾಕಂದ್ರೆ ಇಲ್ಲಿದೆ ನೀರದ, ಇಲ್ಲಿದ್ದೇ ಗಾಳಿ ಅದ, ಎಲ್ಲ ಇಲ್ಲೇ ಉಂಡವ್ರದ, ಇಲ್ಲೇ ತಿಂದವ್ರದ. ನಾವು ಕೇಳೋದವ್ರಿಗೆ ಅನ್ಯಾಯ ಇಲ್ಲ. ನಮ್ಮ ಫ್ಯಾಕ್ಟ್ರಿ ನಮ್ಮ ಕಬ್ಬಿನಿಂದ ಅವ್ರು ಎಷ್ಟು ಉತ್ಪನ್ನ ಮಾಡ್ಕೊತಾರೆ ಅಂದ್ರೆ, ಒಂದು ಫ್ಯಾಕ್ಟ್ರಿ ಇವಾಗ ಚಾಲು ಆಯ್ತಂದ್ರೆ ಮುಂದಿನ ವರ್ಷ ಇನ್ನೊಂದು ಫ್ಯಾಕ್ಟ್ರಿ ಚಾಲು ಮಾಡಂಗಾರ. ಹಾಗಾಗಿ ನಮ್ಮ ಕಬ್ಬು ಬೆಳೆದಕ್ಕೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿವಿ. ಅದಕ್ಕೆ ನೀವು ನಿಮ್ಮಲ್ಲಿ ವಿನಂತಿ ಇರೋ ತಕ್ಷಣವೇ ಇದರ ಬಗ್ಗೆ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವಂಥ ಕಾರ್ಯನಿರ್ವಹಿಸುವಂಥ ಸಕ್ಕರೆ ಕಾರ್ಖಾನೆಗಳು ದರ ನಿಗದಿ ಅಂದರೆ ಪ್ರತಿ ಟನ್ಗೆ 3,500 ರೂಪಾಯಿಗಳ ಒಂದು ದರ ನಿಗದಿ ಆಗಬೇಕು. ಮತ್ತು ತೂಕದಲ್ಲಿ ವ್ಯತ್ಯಾಸ ಆಗುವಂಥದ್ದನ್ನು ಸರಿಪಡಿಸಬೇಕು. ಆಮೇಲೆ ಈಗಾಗಲೇ ಕಬ್ಬು ಸರಬರಾಜು ಮಾಡಿರುವಂಥ ಏನು ಟ್ರಾನ್ಸ್ಪೋರ್ಟ್ ಟ್ರ್ಯಾಕ್ಟರ್ ಮಾಲೀಕರಿಗೆ ಬಾಕಿ ಉಳಿದ 50 ರೂಪಾಯಿಗಳನ್ನು ಕೊಡಿಸ್ಬೇಕು. ಆಮೇಲೆ ತೂಕದ ಯಂತ್ರಗಳನ್ನು APMCಯಿಂದ ಹೆದ್ದಾರಿ ಪಕ್ಕದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಸೀನಿಯಾರಿಟಿ ಪ್ರಕಾರ ಕಬ್ಬನ್ನು ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ವಿವಿಧ ಬೇಡಿಕೆಗಳನ್ನು ನಿರ್ದೇಶಿಸಿ ಒಂದು ಮನವಿ ಪತ್ರವನ್ನು ನೀವು ನೀಡಿದಿರಿ. ಇದು ಅನಿರ್ದಿಷ್ಟ ಸತ್ಯಾಗ್ರಹ ಅಂತ ತಾವೆಲ್ಲ ಹೇಳ್ತಾ ಇದ್ರಿ. ಈ ಒಂದು ಎಲ್ಲ ತಾಲೂಕಿನ ರೈತರಿಗೆ ಬೆಂಬಲ ಸೂಚಕವಾಗಿ ಆಗಮಿಸಿರುವಂಥ ನೈತಿಕ ಸ್ಥೈರ್ಯ ತುಂಬಿರುವಂಥ ನಮ್ಮ ಪೂಜ್ಯ ಅಪ್ಪಾಜಿಯವರಿಗೆ ನಾನು ನಮಸ್ಕರಿಸಿ, ಎಲ್ಲ ರೈತ ಪ್ರಮುಖರಲ್ಲಿ ನಮಸ್ಕರಿಸಿ, ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಸುಮಾರು 5 ಸಲ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರೈತ ಮುಖಂಡರು ಹಾಗೂ ಫ್ಯಾಕ್ಟ್ರಿಗಳ ಒಂದು ಪ್ರತಿನಿಧಿಗಳ ಸಭೆ ಆಗಿದೆ. ಅವರು ಒಂದು 2-3 ದಿನ ಟೈಮ್ ತೊಗೊಂಡಿದ್ದಾರೆ. ಜಿಲ್ಲಾಡಳಿತದ ಒಂದು ಅಧ್ಯಕ್ಷತೆಯಲ್ಲಿ ಆಗಿದೆ. 1-2 ದಿನ ಈ ದರ ನಿಗದಿ ಕುರಿತಾಗಿ ಅವರು ಟೈಮ್ ತೊಗೊಂಡಿದ್ದಾರೆ. ನೋಡೋಣ. ಈ ವಿಚಾರವನ್ನು ನಾನು ಮನೆ ಜಿಲ್ಲಾಡಳಿತಕ್ಕೆ ನಾನು ತಿಳಿಸ್ತೀನಿ. ತಮ್ಮ ಆಗ್ರಹವನ್ನು ಏನೇನಿದೆ ಅಂತ ತಿಳಿಸ್ತೀನಿ. ವಿಶೇಷವಾಗಿರುವಂಥ ಸತ್ಯಾಗ್ರಹ ಇದೆ. ಇದು ಎಲ್ಲರಿಗೆ ಅನ್ವಯ ಆಗುವಂಥ ಸತ್ಯಾಗ್ರಹ. ನಿಜವಾಗಿ ಕೂಡ ಸ್ವಾಭಿಮಾನಿ ಕಬ್ಬು ಬೆಳೆಗಾರರು ಈ ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇದಕ್ಕೆ ಯಾವತ್ತೂ ಕೂಡ ಇರ್ತದೆ. ವಿಶೇಷವಾಗಿ ಆಶೀರ್ವಾದ ಕೂಡ ಇರ್ತದೆ. ನಿಜವಾಗಿ ಕೂಡ ಸರ್ಕಾರಗಳು, ರಾಜ್ಯದ ಪ್ರತಿಯೊಂದು ಸರ್ಕಾರಗಳು ರೈತರ ಪರವಾಗಿ ಕೆಲಸವನ್ನು ಮಾಡಬೇಕು. ಕಬ್ಬು ಬೆಳೆಗಾರ 3ನೇ ಸ್ಥಾನ ಇದು ಕರ್ನಾಟಕದ. ಆದರೆ ಇಲ್ಲಿ ಹೋದ ಸರಿ 2,700 ರೂಪಾಯಿ ಕೊಟ್ಟಾರೆ. ಮತ್ತು ಇಲ್ಲಿ ಬೆಳಗಾವಿ ಆ ಕಡೆ ಈ ಕಡೆ ಎಲ್ಲ 3,400, 3,350 ರೂಪಾಯಿ ಈಗಾಗಲೇ ಬೆಲೆ ಕೂಡ ನಿಗದಿಯಾಗಿದೆ ಕೆಲವೊಂದು ಕಡೆ. ಆದರೆ ನಮ್ಮ ಈ ಒಂದು ಗುಲ್ಬರ್ಗ ಜಿಲ್ಲೆ ಒಳಗೆ, ಈ ಉತ್ತರ ಕರ್ನಾಟಕದೊಳಗೆ ಪ್ರತಿ ವರ್ಷ ಕೂಡ ಕಬ್ಬು ಬೆಳೆಗಾರರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯ ಆಗೋದನ್ನು ತಪ್ಪಿಸುವ ಸಲುವಾಗಿ ಸರ್ಕಾರಗಳು ವಿಶೇಷ ಕಾಯ್ದೆಯನ್ನು ತಂದ್ರೆ ಮಾತ್ರ ಈ ಅನ್ಯಾಯ ಸರಿಪಡಿಸೋಕೆ ಸಾಧ್ಯತೆ ಮಾತನ್ನ